ಸರ್, ಮತ್ತೊಂದು ಪಂಚಮಸಾಲಿ ಹೋರಾಟದಲ್ಲಿ ಸರ್ಕಾರ ಹತ್ತಿಕ್ಕುವಂತ ಕೆಲಸ, ನಿಷೇಧಾಜ್ಞೆನ ಜಾರಿ ಬಹಳ ದುರಂತ ನೋಡಿ. ಪಂಚಮಸಾಲಿ ಗಾಡಿಗೆ ವಾಹನಗಳನ್ನು ನಿಷೇಧ ಮಾಡ್ತೀನಿ ಅಂತಾನೆ. ಎಷ್ಟು ಈ ಜಿಲ್ಲಾಧಿಕಾರಿ ಎಷ್ಟು ಮೂರ್ಖ ಇರಬೇಕು. ಒಬ್ಬ ಡಿ ಸಿ ಆಗಿ ಒಂದು ಕಮ್ಯುನಿಟಿಯನ್ನು ದ್ವೇಷ ಮಾಡ್ತಾ ಇದ್ದಾನೆ ಅನ್ನೋದಕ್ಕೆ ಈ ಡಿ ಸಿದೇ ಗುರ್ತಾಗ್ತದೆ. ಡಿ ಸಿ ಅಂತ ಆದೇಶ ಮಾಡ್ಯಾರಲ್ಲ, ಅದನ್ನ ಕೋರ್ಟ್ನಲ್ಲಿ ನಾವು ಚಾಲೆಂಜ್ ಮಾಡ್ತೀವಿ. ನಾಳೆ ಹೈಕೋರ್ಟ್ನಲ್ಲಿ ಕೇಳ್ತೀವಿ ನಾವು. ಒಬ್ಬ ಡಿ ಸಿ ಆಗಿ ಒಂದು ಕಮ್ಯುನಿಟಿದೇ ಹೋರಾಟ ನಿಲ್ಲಿಸ್ತೀನಿ, ಕರ್ಫ್ಯೂ ಜಾರಿ ಮಾಡ್ತೀನಿ. ಕರ್ಫ್ಯೂ ಜಾರಿ ಮಾಡಿ ವಾಹನ ಬಿಡೋದಿಲ್ಲ ಅಂದರೆ ಯಾವ ಎಮ್ ಎಲ್ ಎಗಳು ವಾಹನ ಬಿಡಬೇಡ. ನೀನು ಡಿ ಸಿಗೆ ಅಷ್ಟು ಪವರ್ ಇದ್ದರೆ ಏನೋ ನೀನು ಯಾರ ಅಹಂಕಾರ ಮ್ಯಾಗ ಅಡ್ಡಾಡ್ತೀವಿ ಗೊತ್ತಿದೆ ನಮಗೆ. ನೀವೊಬ್ಬ ಡಿ ಸಿ ಇಲ್ಲಿ ಏನೇನು ಮಾಡ್ತಾ ಇದ್ದೀರಿ, ನೀವು ಸ್ಮಾರ್ಟ್ ಯೋಜನೆಯಲ್ಲಿ ಏನೇನು ಬರೀ ಒಂದು ಜಾತಿ ಮಾಡ್ತಾ ಇದ್ದೀರಿ ಅದನ್ನು ನನಗೆ ಗೊತ್ತಿದೆ. ಒಂದೇ ಜನಾಂಗದವ್ರು ನೀನು ಸ್ಮಾರ್ಟ್ದ ಎಲ್ಲ ಆಫೀಸರ್ಗಳನ್ನ ನೇಮಕ ಮಾಡ್ತಾ ಇದ್ದೀರಾ. ಇದನ್ನೆಲ್ಲ ಬಣ್ಣ ಬಿಚ್ತೀನಿ. ಸಾವಿರಾರು ಜನ ಪೊಲೀಸರು ಈ ಒಂದು ಹೋರಾಟವನ್ನು ತಡೆದಿಕ್ಕೆ ನಿಂತಿದ್ದಾರೆ. ನಿಲ್ರಿ ನೋಡ್ರಿ, ನನಗೂ ನಾವು ಹಿಂದೆ ಒಂದು ಆಲ್ಮಟ್ಟಿ ನಾವು ಹೋರಾಟ ಮಾಡಿದ್ದೀವಿ. ಅಲ್ಲಿಯೂ ಸಾವಿರಾರು ಪೊಲೀಸರು ಇದ್ರು. ಪೊಲೀಸರ ಸಹಕಾರ ಮಾಡಿದ್ರು ಒಳಗೆ ಹೋಗ್ಲಿಕ್ಕೆ. ಅವ್ರಿಗೆ ಬೇಕಾಗಿರ್ತದೆ. ಅವರು ಹೋರಾಟ ಜನರ ಪರ, ಅವ್ರಲ್ಲಿ ಪಾಪ ಬಡವ್ರು ಇರ್ತಾರೆ. ಅವರು ನನಗೆ ವಿಧಾನಸೌಧಕ್ಕೆ ವಾಕಿಂಗ್ ಹೋದಾಗ ನಮ್ಮ ಎಲ್ಲ ಬಂದು ಕೇಳ್ತಾರೆ, ಏನು ಸರ್ ಯಾವಾಗ ಆಗ್ತದೆ ನಮ್ಮ ಮೀಸಲಾತಿ. ಅಲ್ಲಿಯೂ ಸಾಕಷ್ಟು ಪ್ರತಿಭೆ ಅದಾವ್ರಿ, ಅವಾಗೆಲ್ಲ ಅನ್ಯಾಯ ಆಗ್ಲಕತ್ತ. ಅದಕ್ಕೆ ಹೋರಾಟ ಮಾಡ್ತಾ ಇದ್ವಿ. ಒಂದು ಸಮುದಾಯ ಸ್ಪೆಸಿಫಿಕ್ ಆಗಿ ಪಂಚಮಸಾಲಿ ಐತಿಲ್ಲ, ಎಲ್ಲ ಸಮುದಾಯಗಳಿಗೆ ಇವತ್ತು ನಾವು ಹೋರಾಟ ಇದೆ. ಮರಾಠ ಇದ್ದಾರೆ, ಜೈನರಿದ್ದಾರೆ, ಏದಲ್ಲಿ ಎಲ್ಲ ಅಂತ ಲಿಂಗಾಯತರಿದ್ದಾರೆ, ಕ್ರಿಶ್ಚಿಯನ್ರಿದ್ದಾರೆ. ಈ ಒಂದು ಹೋರಾಟ ನಮ್ಮದು ನೋಡ್ರಿ. ಭಾಳ ದೊಡ್ಡ ದೊಡ್ಡ ಮಾತಾಡ್ತದೆ ಕಾಂಗ್ರೆಸ್ಸಿಗೆ ಏನೇ ಎಮ್ ಎಲ್ ಎಗಳು. ನಾವು 2A ಕೊಡಿಸ್ತೀವಿ. 2A ಕೊಡಿಸ್ಲಕ್ಕೆ ಆಗೋದಿಲ್ಲ ರೀ. 104 ಅಲ್ಲಿ ಸಮಾಜಗಳದ. ಕುರುಬ ಸಮಾಜಕ್ಕೆ ಯಾವಾಗ ಹಾಲಮತ ಸಮಾಜಕ್ಕೆ ಎಷ್ಟಿಗೆ ಹೋಗ್ತಾರೆ ಅವಾಗ ಅಲ್ಲಿ ವೇಕೆನ್ಸಿ ಆಗ್ತದೆ. ಯಾಕಂದ್ರೆ ಹಾಲಮತ ಸಮಾಜ ದೊಡ್ಡದ ಸಮಾಜ ಇದೆ. ಅವರ ಪಾಲನ್ನು ನಾವು ಕಸ್ಕೊಳ್ಳಕ್ಕೆ ತಯಾರಿಲ್ಲ. ಸಂವಿಧಾನಾತ್ಮಕವಾಗಿ ಧರ್ಮಾಧಾರಿತ ಮೀಸಲಾತಿ ಇಲ್ಲ ಈ ದೇಶ. ಹೀಗಾಗಿ ಮುಸ್ಲಿಮರಿಗೆ 3 ಕಡೆ ನೀವು ಮೀಸಲಾತಿ ಕೊಟ್ಟಿರಿ. ಪ್ರವರ್ಗದಲ್ಲಿದ್ದಾರೆ, 2A ಲಾಭ ತಗೋತಾರೆ, ಮೈನಾರಿಟಿದ ಲಾಭ ತಗೋತಾರೆ. 3 ಅದನ್ನು ತೆಗೀರಿ. ಅದನ್ನು ತೆಗೆದೇ ನಮ್ಮ ಮೋದಿಯವರು, ಅಮಿತ್ ಶಾ ಅವರು ಹೊಸ ಸೂತ್ರ ಕಂಡುಹಿಡಿದು 2C ಒಕ್ಕಲಿಗರಿಗೆ, 2D ಉಳಿದೆಲ್ಲ ಲಿಂಗಾಯತರು ಮತ್ತು ಮರಾಠ, ಜೈನ, ಕ್ರಿಶ್ಚಿಯನ್ ಕೊಟ್ಟಿದ್ದಾರೆ. ಕೇವಲ ಪಂಚಮಸಾಲಿಗಳತ್ತಲ್ಲ 7% ಆಯ್ತಪ್ಪ, ನಮ್ಮ ಸಮುದಾಯಕ್ಕೂ 1% ಸಿಗಲ್ಲ. ಅಷ್ಟರೇ ನಮ್ಮ ಬಡ ಮಕ್ಕಳು ನೌಕರಿ ಆಗಲಿ ಶಿಕ್ಷಣ ಆಗಲಿ ಸಿಗ್ತದಂತ ನಮ್ಮ ಹೋರಾಟ ಇದೆ. ಇದನ್ನು ಹತ್ತಿಕ್ಕುವಂಥ ಕೆಲಸ ಇವತ್ತು ಡಿ ಸಿ ಮಾಡಿದ್ದಾರೆ. ಡಿ ಸಿ ಸಂವಿಧಾನಾತ್ಮಕವಾಗಿ ನಡ್ಕೋಬೇಕು ಹೊರತು CM ಬೇಕಾದ ಹೇಳ್ತಾರೆ, ಬೇಕಾದ ಹೇಳಿದ್ದು ಮಾಡ್ತಾರೆ ಇವರು. ಡಿ ಸಿ ಇವ್ರದ್ದು ನಾಳೆ ಮಾಡಲಿ, ನೋಡೋಣ. ಏನ ಕೋರ್ಟು ಕಾನೂನು ಇದೆ. ಡಿ ಸಿ ಅದನ್ನ ತಕ್ಷಣ ವಾಪಸ್ ತಗೋದೇ ಇದ್ರೆ, ನಮಗೆ ಹೋರಾಟಕ್ಕೆ ಬಿಡದೇ ಇದ್ರೆ ನಾವು ಹೈಕೋರ್ಟಿಗೆ ಹೋಗ್ತೀವಿ. ಥ್ಯಾಂಕ್ ಯು.